ಪ್ರೇಮ ಪ್ರೇಮ ಮತ್ತು ಪ್ರೀತಿ ಅಂತಾರಲ್ಲ, ಪ್ರೇಮ ಮತ್ತು ಪ್ರೀತಿ ಎಲ್ಲ ಒಂದೇ. ಅದಕ್ಕಾಗಿ ಪ್ರಾಣ ಕೊಡುವಂತ ಪ್ರೇಮ ಕೂಡ ಇದೆ. ಬೈಬಲಲ್ಲಿ 4 ರೀತಿಯ ಪ್ರೇಮ ಇದೆ. ಈಗ ಏನಿದೆ ಅಂದ್ರೆ ರೋಮ 5:6 ವಚನದಿಂದ ನಾವು ನೋಡ್ಕೊಳ್ಳೋಣ 8ನೇ ವಚನವರೆಗೂ. ಹೊಸ ಒಡಂಬಡಿಕೆಯಲ್ಲಿ ಪೌಲನು ಈ ರೀತಿಯಾಗಿ ಹೇಳ್ತಾನೆ, ನಾವು ಅಶಕ್ತರಾಗಿದ್ದರಿಂದಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ. ಪರಮಗೀತೆ 8ನೇ ಅಧ್ಯಾಯ 6-7 ವಚನದಲ್ಲಿ ಪ್ರೀತಿಯು ಮರಣದಷ್ಟು ಬಲವಾಗಿದೆ. ನಾ ಇದುವರೆಗೆ ಹೇಳಿದಿನ, ಆದರೆ ಪ್ರೀತಿ ಅದರ ಜ್ವಾಲೆಯು ಬೆಂಕಿಯು ಉರಿ, ಅದು ಯೆಹೋವನ ರೋಷಾಜ್ಞೆ ಅಂದ್ರೆ ಯೆಹೋವನ ರೋಷಾಜ್ಞೆ ಪ್ರೀತಿ, ದೇವರ ಪ್ರೀತಿ, ಬೆಂಕಿ ಅಂತ ಪ್ರೀತಿ. ನಮ್ಮ ಪ್ರೀತಿ ತಣ್ಣಗಾಗಿರುವಂತ ಪ್ರೀತಿ. ಅದಕ್ಕೆ ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಅಧರ್ಮ ಹೆಚ್ಚಾದ್ರಿಂದ ಬಹು ಜನರ ಪ್ರೀತಿ ತಣ್ಣಗಾಯ್ತು. ತಣ್ಣಗಾಗುವಂತ ಪ್ರೀತಿ. ಹಣದಿಂದ ಪ್ರೀತಿ ಕೊಂಡುಕೊಳ್ಳೋಕ್ಕಾಗಲ್ಲ ನೋಡಿ ಪ್ರಿಯರೇ. ಹಣದಿಂದ ಪ್ರೀತಿ ಕೊಂಡುಕೊಳ್ಳಕ್ ಆಗ್ತದ? ಮನೆ ಮಾರಿ ಆಗತ್ತ. ಮತ್ತೆ ಪ್ರೀತಿ ಕೊಂಡುಕೊಳ್ಳೋಕೆ ಏನಾಗ್ತದೆ? ಪ್ರೀತಿಗಿಂದಲೇ ಪ್ರೀತಿ.